forever on fire. ಫೈನಾನ್ಸ್ ಹಾವಳಿ ಕಡಿವಾಣದ ಸುಗ್ರೀವಾಜ್ಞೆಗೆ ಕಾನೂನು ತೊಡಕ ಒಂಥರ ಎದುರಾಗ್ಬಿಟ್ಟಿದೆ. ಇಲ್ಲಿ ಇನ್ನೇನು ಸುಗ್ರೀವಾಜ್ಞೆ ಬಂದೇ ಬಿಡ್ತು. ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಗೆ ಒಂದು ಬ್ರೇಕ್ ಬಿದ್ದೇ ಬಿಡ್ತು, ಅಂಕುಶ ಹಾಕೇ ಬಿಡುತ್ತೆ ಸರ್ಕಾರ ಎನ್ನುವ ವೇಳೆಯಲ್ಲಿಯೇ ಕಾನೂನು ತೊಡಕು ಎದುರಾಗಿದೆ. ಕಾರಣ ಮೈಕ್ರೋ ಫೈನಾನ್ಸ್ ಆಗಲಿ, ಬ್ಯಾಂಕಿಂಗ್ ಸಿಸ್ಟಮ್ ಆಗಲಿ, ವಿಚಾರಕ್ಕೆ ಸಂಬಂಧಪಟ್ಟಂತೆ RBIನ ಗೈಡ್ಲೈನ್ಸ್ ಮುಖ್ಯವಾಗುತ್ತೆ. ಈ ವಿಚಾರದಲ್ಲಿ ನಿರ್ಧಾರಗಳು ಬರಬೇಕಾಗಿದ್ದರೆ ಕೇಂದ್ರದ ಕಡೆಯಿಂದನೇ ಬರಬೇಕಾಗತ್ತೆ. ಸೊ ಇಲ್ಲಿ ಮೈಕ್ರೋ ಫೈನಾನ್ಸ್ ಇಂಥ ವಿಚಾರಗಳಲ್ಲಿ ನಿರ್ಧಾರಕ್ಕೆ ಬರಬೇಕಾದ್ರೆ ರಾಜ್ಯ ಸರ್ಕಾರದ ಅಧಿಕಾರ ವ್ಯಾಪ್ತಿ ಎಷ್ಟು, ಅಧಿಕಾರದ ವ್ಯಾಪ್ತಿ ಒಳಗಡೆನೇ ಬರುತ್ತಾ, ಒಳಗಡೆ ಬರಲ್ವಾ, ಈ ಒಂದು ಜಿಜ್ಞಾಸೆಯಲ್ಲಿ ಎದುರಾಗ್ತಾ ಇದೆ. ಇಲ್ಲಿ ಆಂಧ್ರದಲ್ಲಿ ಮಾಡಿದ್ರು ಓಕೆ, ಬಟ್ ಕರ್ನಾಟಕದಲ್ಲಿ ಅದು ಯಾಕೋ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಮತ್ತೊಮ್ಮೆ ಸಭೆ ಸೇರಿ ಸಮಗ್ರ ಚರ್ಚೆ ಆದ ಬಳಿಕ ಕಾಯ್ದೆ ಜಾರಿಗೆ ಮಾಡಲಾಗುತ್ತೆ ಅಂಥೇಳಿ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಹಿರಿಯ ಸಚಿವರ ಜೊತೆಗೆ ಮತ್ತೊಮ್ಮೆ ಸಭೆಯನ್ನು ಸೇರಲಿದ್ದಾರೆ CM ಸಿದ್ದರಾಮಯ್ಯ ಅವರು. ಕಾನೂನು ಅಧಿಕಾರಿಗಳ ಜೊತೆಗೆ ಸಾಧಕ ಬಾಧಕ ಇವುಗಳ ಬಗ್ಗೆ ಕೂಡ ಸಮಾಲೋಚಿಸಲಿದ್ದಾರೆ ಮುಖ್ಯಮಂತ್ರಿಗಳು. ಬರುವ ವಿಧಾನಸಭೆ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸಬೇಕು ಅಂತೇಳಿ ತಾತ್ವಿಕ ಒಪ್ಪಿಗೆಯನ್ನು ಕೊಡಲಾಗಿದೆ. ಇಲ್ಲಿ ಬಜೆಟ್ ಅಧಿವೇಶನದಲ್ಲಿ ಮಂಡಿಸಿ ಸಮಗ್ರ ಚರ್ಚೆ ಆದ ಮೇಲೆ ಇದನ್ನು ಅಂಗೀಕಾರ ಮಾಡೋಣ ನಾವು, ಅಲ್ಲಿವರೆಗೂ ಇದು ಬೇಡ. ಆ ನಂತರ ಕಾಯ್ದೆ ಜಾರಿಗೆ ತರೋಕ್ಕೆ ರಾಜ್ಯ ಸರ್ಕಾರ ಇದೀಗ ಚಿಂತಿಸಿದೆ ಇಲ್ಲಿ. ಹಾಗಾಗಿ ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸ್ಗಳ ಒಂದು ಅಬ್ಬರಕ್ಕೆ ಸದ್ಯಕ್ಕೆ ಇಲ್ಲ. ಅವರಿಗೆ ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಬ್ರೇಕು ಕೂಡ ಇಲ್ಲ, ಸ್ಪೀಡ್ ಬ್ರೇಕ್ ಕೂಡ ಇಲ್ಲ. ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಪೊಲೀಸರಿಗೆ ದೂರು ಕೊಡಿ, ಜಿಲ್ಲಾಧಿಕಾರಿಗೆ ದೂರು ಕೊಡಿ, ಕೊಡಬಹುದು, ಇಲ್ಲ ಅಂತಲ್ಲ. ಏನಾಗುತ್ತೆ, ಇದೆಲ್ಲ ಏನಾಗುತ್ತೆ, ಜನಗಳಿಗೆ ಸದ್ಯಕ್ಕೆ ಏನೋ ನಾವು ನಿರಾಳತೆ ಕೊಡ್ತಾ ಇದ್ದೀವಿ ಅಂಥೇಳಿ. ಆದರೆ ಒಂದು ಕಾಯ್ದೆಯ ಬಲ ಇಲ್ಲದೆ, ಸಪೋಸು XYZ ಒಂದು ಫೈನಾನ್ಸ್ ಕಂಪನಿ, ಆ ಕಂಪನಿಯವರು ಹೋಗಿ ಕಿರುಕುಳ ಕೊಟ್ರಪ್ಪ, ಆಯಿತು ದುಡ್ಡು ಕೊಡಿ, ನಮ್ದು ಯಾಕೆ ದುಡ್ಡು ಕೊಡ್ತಾ ಇಲ್ಲ ನೀವು ಅಂಥೇಳಿ, ನಮ್ದು ನೋಟಿಸ್ ಅಂಟಿಸಿದ್ದೀವಪ್ಪ ನಾವು ಅಂತಾರೆ. ಇಂಥ ಒಂದು ಪ್ರಾಪರ್ಟಿಯನ್ನು ಅವರಿಲ್ಲಿ ಅಡಮಾನ ಇಟ್ಟಿದ್ರು, ಮಾರ್ಟ್ಗೇಜ್ ಮಾಡಿದರು, ಮನೆ ಮಾರ್ಟ್ಗೇಜ್ ಮಾಡಿದ್ರಪ್ಪ, ಈ ಥರ 16 ಕಡೆ ಅವ್ರು ಸಾಲ ತೊಗೊಂಡಿದ್ದು ನಮಗೆ ಗೊತ್ತಿಲ್ಲ. ಇದು ನಮಗೆ ಸಾಲ ಕೇಳಿದಾಗ ನಮಗೊಂದಕ್ಕೆ ತೊಗೊಂಡಿದ್ದೀವಿ ಸ್ವಾಮಿ ಅಂತ ಅವ್ರು ಹೇಳಿದ್ರು, ಸಾಲ ಕೊಟ್ಟಿದ್ದೆ ನಾನು, ಮನೆ ಅಡಮಾನ ಇಟ್ಟಿದ್ದ, ನಾನು ಕೇಳಿದ್ದೀನಿ, ಏನು ತಪ್ಪಿದ್ರಲ್ಲಿ, ಸಾಲ ಕೊಡಿ ಅಂತ ಕೇಳಿದ್ದು, ನೋಟಿಸ್ ಅಂಟಿಸಿದ್ದೀನಿ, SMS ಕಳಿಸಿದ್ದೀನಿ, ಅವ್ರಿಗೆ ಇಮೇಲ್ ಕಳಿಸಿದ್ದೀನಿ, ಮನೆ ಬಾಗಿಲ ಮೇಲೆ ಅಂಟಿಸಿದ್ದೀನಿ, ಸಾಲ ಕೊಟ್ಟಿದ್ದೀನಿ, ಸಾಲ ಕೇಳ್ತಾ ಇದ್ದೀನಪ್ಪ, ನೀನು ಯಾರು ಮಧ್ಯದಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಉತ್ತರ ಏನು ಹೇಳ್ತಾರೆ? ಇದು ಕ್ರಿಮಿನಲ್ ಕಾನೂನಿಗೆ ಬರುತ್ತಾ, ಸಿವಿಲ್ ಕಾನೂನಿಗೆ ಬರುತ್ತಾ, ಬೇರೆ ವಿಚಾರಕ್ಕೆ ಬರುತ್ತಾ? ಇವ್ರು ಯಾರಿಗೂ ಆ ಕ್ಲಾರಿಟಿ ಇಲ್ಲ, ಇದುವರೆಗೂ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ರೂಲ್ಸ್ ಬಂದಿರಬೇಕಾದ್ರೆ, ಕೇಂದ್ರದಿಂದ ಇದಕ್ಕೆ ರೂಲ್ಸ್ಗಳು ಅಮೆಂಡ್ ಆಗಬೇಕಾದ್ರೆ, ತಿದ್ದುಪಡಿಗಳಾಗಬೇಕಾದಾಗ ಒಂದು ಸರ್ಕಾರ ಮಧ್ಯಪ್ರವೇಶಿಸುವುದು ಹೇಗೆ? ಆಂಧ್ರ ಪ್ರವೇಶ ಮಾಡಿತ್ತು, ಸುಗ್ರೀವಾಜ್ಞೆ ತಂತು, ದೊಡ್ಡ ಮಟ್ಟದಲ್ಲಿ ಕಡಿವಾಣವನ್ನು ಹಾಕ್ತು. ಆದರೆ ರಾಜ್ಯ ಅಂತ ಬಂದಾಗ ನನಗೆ ಗೊತ್ತಿಲ್ಲ ಇಲ್ಲಿ ಇರ್ತಕ್ಕಂಥ ಕಾನೂನು ತೊಡಕುಗಳೇನು, ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ಮೆನ್ಷನ್ ಮಾಡಬೇಕಾಗತ್ತೆ. ಮುಖ್ಯಮಂತ್ರಿಗಳ ಬಳಿಯಲ್ಲಿ ಒಂದು ಫೈಲ್ ಬಂದಾಗಲೇ ಮುಖ್ಯಮಂತ್ರಿಗಳು ಇಲ್ಲಿ ಕಾನೂನು ತೊಡಕು ಎದುರಾಗುತ್ತೆ. ಯಾಕಂದರೆ ಏನೋ ಸುಗ್ರೀವಾಜ್ಞೆ ಅಂತ ಹೊರಡಿಸ್ಬಿಡೋದು, ಆನಂತರ ಈ ಮೈಕ್ರೋ ಫೈನಾನ್ಸ್ ಸೆಕ್ಟರ್ ಏನಿದೆ, ಆ ವಲಯ ಏನಿದೆ, ಅವ್ರು ಹೋಗೋದು ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಅರ್ಜಿ ಹಾಕ್ಕೊಳ್ಳೋದು. ಹಾಗೆ ಈ ಸುಗ್ರೀವಾಜ್ಞೆಗೇ ಸುಪ್ರೀಂ ಕೋರ್ಟಿಂದಲೇ ಒಂದು ಆಜ್ಞೆ ಬರೋದು. ಇದು ಯಾಕೆ ಬೇಕು? ಆ ಮುಜುಗರದ ಸನ್ನಿವೇಶ ಹೋಗಬೇಕು. ಹಾಗಾಗಿ ಒಂದು ಸುಗ್ರೀವಾಜ್ಞೆಯ ಅವಧಿ 6 ತಿಂಗಳಿರುತ್ತೆ. 6 ತಿಂಗಳಾದ ಮೇಲೆ ಅದನ್ನು ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ರಾಜ್ಯಪಾಲರು ಇಷ್ಟು ಜನ ಒಪ್ಪಬೇಕಾಗುತ್ತೆ. ಅದನ್ನು ಒಪ್ಪಿದ ಮೇಲೆ ಅದು ಕಾಯ್ದೆ. ಅಧಿವೇಶನಗಳಿಲ್ಲದ ಕಾಲದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗುವುದು. ಅಧಿವೇಶನ ಇಲ್ಲಪ್ಪ, ಒಂದು ತರಲೇಬೇಕು ಅನ್ನೋ ಒಂದು ಕಾಯ್ದೆ ಬಹಳ ಎಮರ್ಜೆನ್ಸಿ ಆಗಿಬಿಟ್ಟಿದೆ ಅಂದಾಗ ಕ್ಯಾಬಿನೆಟ್ಟು ಎಲ್ಲ ಡಿಸೈಡ್ ಮಾಡ್ಕೊಂಡು ಏನು ಮಾಡ್ತಾರೆ, ಸುಗ್ರೀವಾಜ್ಞೆ ಜಾರಿ ಮಾಡಿರಿ ಅಂತಾರೆ. ಆ ಸುಗ್ರೀವಾಜ್ಞೆ ವ್ಯಾಲಿಡಿಟಿ 6 ತಿಂಗಳ ಅವಧಿಯಲ್ಲಿರುತ್ತೆ. 6 ತಿಂಗಳ ಮೀರುವಷ್ಟಲ್ಲೇ ಅದನ್ನು ಕಾಯ್ದೆ ಮಾಡಿದ್ರೆ ಅದಕ್ಕೆ ಜೀವಾಳ ಅಥವಾ ಜೀವ, ಕಾಯ್ದೆ ಮಾಡದಿದ್ದರೆ ಅದಕ್ಕೆ ಜೀವ ಇಲ್ಲ. ಸೊ ಇದೀಗ ಈ ಥರ ಇನ್ನೇನು ಮಾಡೇ ಬಿಡ್ತಾರೆ ಅಂತ ಒಂದು ಮೀಟಿಂಗ್ ಸೇರಿದ್ರು. ಆದರೆ ಸದ್ಯಕ್ಕೆ ಇದು ಬೇಡ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಹೊಸ ಮಸೂದೆಯನ್ನು ನಾವು ಅಲ್ಲಿ ಇಟ್ಟು ಅದು ಕಾಯ್ದೆ ಮಾಡಿ ಜಾರಿಗೆ ಮಾಡಬೇಕಾದ್ರೆ ಇನ್ನಷ್ಟು ದಿನಗಳ ಕಾಲ ಕಾಯಲೇಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ಗಳಿಗೆ, ಸಾಲಗಾರರಿಗಲ್ಲ, ಸಾಲ ಕೊಟ್ಟವರಿಗೆ ಇದೀಗ ಒಂದು ಸಣ್ಣ ರಿಲೀಫ್. ಈಗ ಸದ್ಯಕ್ಕೇನು ಮಾಡಲ್ಲ ಸರ್ಕಾರ ನಮ್ಮನ್ನು ಅಂತ, ಅಲ್ಲಿಯವರೆಗೆ ಮೈಕ್ರೋ ಫೈನಾನ್ಸ್ಗಳ ಕಡಿವಾಣ ಹೇಗೆ ಅಂತಲೇ ದೊಡ್ಡ ಒಂದು ಪ್ರಶ್ನೆ ಇಲ್ಲಿ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾಗಿ DC-ಗೆ ಒಂದು ಫೋನ್ ಮಾಡಿಬಿಡಿ, ಪೊಲೀಸರಿಗೆ ಫೋನ್ ಮಾಡಿಬಿಡಿ. ಮಾಡ್ತಾರೆ, ಪೊಲೀಸರು ಹೋಗ್ತಾರೆ, ಯಾಕಪ್ಪ ತೊಂದರೆ ಕೊಡ್ತಾ ಇದ್ದೆ, ಏನು ಕತೆ ನೀನು ಅಂತ ಕೇಳ್ತಾರೆ. ಸಾಲ ಕೊಟ್ಟಿದ್ದೀನಿ, ಸಾಲ ಕೇಳ್ತಾ ಇದ್ದೀನಿ, ನೀವ್ಯಾರು ಅಂತ ಕೇಳ್ತಾರೆ ಅವರು. ದೇ ಮೇ ಆಸ್ಕ್, ದೇ ಹ್ಯಾವ್ ಆಲ್ ದ ರೈಟ್ಸ್ ಟು ಆಸ್ಕ್. ನಾನು ಸಾಲ ಕೊಟ್ಟಿದ್ದೀನಿ, ಇಲ್ಲಿ ಕೊಟ್ಟಿದ್ದೀನಿ, ಸಿಬಿಲ್ ಸ್ಕೋರ್ ಇದೆಯಾ ನಿನ್ನ ಹತ್ರ, 16 ಸಾಲ ನೀನು ಯಾಕೆ ಕೊಟ್ಟೆ, 8 ಸಾಲ ನೀನು ಯಾಕೆ ಕೊಟ್ಟೆ, ಅದನ್ನು ಕೇಳೋಕ್ಕೆ ನೀನು ಯಾರಪ್ಪ ಅಂತಾರೆ ಅವರು. ಹೇಳ್ತಾರೆ ಮೈಕ್ರೋ ಫೈನಾನ್ಸ್ ಕಂಪನಿ, ನೀನು ಯಾರು ಅದನ್ನು ಕೇಳೋಕ್ಕೆ ಅಂತಾರೆ. ಗೈಡ್ಲೈನ್ಸ್ ಇದೆ, ಪರವಾನಗಿ ತೊಗೊಂಡಿದ್ದೀನಿ ನಾನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಇದೆ, ಅದರ ಪ್ರಕಾರ ವ್ಯವಹಾರ ಮಾಡ್ತಾ ಇದ್ದೀನಿ, ಸಾಲ ಕೊಟ್ಟಿರುವುದಕ್ಕೆ ಸಾಕ್ಷಿ ಇದೆ, ಸಾಲ ತಗೊಂಡಿದ್ದಕ್ಕೆ ಸಾಕ್ಷಿ ಇದೆ, ಸೈನ್ ಮಾಡಿದ್ದಾರೆ, ಕಾಯ್ದೆ ಕರಾರು ಹೇಳಿದ್ದೀನಿ,
ಇಲ್ಲ ಇಲ್ಲ ಸರ್ಕಾರ ಹೇಳಿ ಸರ್ಕಾರ ರೂಲ್ ಮಾಡಲಿ, ಕಾಯ್ದೆ ಮಾಡಲಿ, ಆಮೇಲೆ ನೋಡೋಣ ಅಂತಾರೆ ಅವರು. ಸೊ ಹಾಗಾಗಿ ಸರ್ಕಾರ ಅಡಕತ್ತರಿಗೆ ಸಿಕ್ಕಾಕೊಂಡಿದೆ. ಏನೋ ಮಾಡ್ತೀವಿ ಅಂತ ಹೊರಟು ಸಡನ್ನಾಗಿ ಎಲ್ಲಿಗೋ ಫ್ಲೈಟ್ ಬುಕ್ ಮಾಡ್ದಂಗೆ ಇದು. ಆಯಿತು ಫ್ಲೈಟ್ ಬುಕ್ ಮಾಡೋಣ, ಹೊರಟು ಬಿಡೋಣ ಅಂತ ಏರ್ಪೋರ್ಟ್ಗೆ ಹೋಗಿ ಬೇಡ ಈ ಫ್ಲೈಟ್ ಹತ್ತೋದು ಡೇಂಜರ್ ಇದೆ, ಈ ಫ್ಲೈಟ್ ಹತ್ತಿರ ನಾವೆಲ್ಲ ಬೀಳ್ತೀವಿ ಇಲ್ಲಿ, ಬೇಡ ಅಂತ ಬ್ರೇಕ್ ಹಿಡಿದ್ರೆ ಹೇಗಾಗುತ್ತೋ, ವಾಪಸ್ ಬಂದರೆ ಹೇಗಾಗುತ್ತೋ ಆ ಥರ ಆಗಿದೆ ಕಥೆ. ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ.